ಇನ್ನು LPG ಅಭಾವಕ್ಕೆ ಟ್ರಂಪ್ ಮೋದಿಯ ಗೆಳೆತನವೇ ಕಾರಣ. ಅವರ ದೋಸ್ತಿಯಿಂದಲೇ ನಮಗೆ ಈ ಸ್ಥಿತಿ ಬಂದಿರೋದು. ಮುನಿರಾಬಾದ್ನಲ್ಲಿ ಸಚಿವ NS ಬೋಸರಾಜು ವಾಗ್ದಾಳಿ ನಡೆಸಿದ್ದಾರೆ. LPG ಅಭಾವಕ್ಕೆ ಟ್ರಂಪ್ ಮತ್ತು ಮೋದಿ ಅವರ ಗೆಳೆತನ ಕಾರಣ. ಅವರ ದೋಸ್ತಿಯಿಂದಲೇ ನಮಗೆ ಈ ಸ್ಥಿತಿ ಬಂದಿರೋದು ಅಂತ ಮುನಿರಾಬಾದ್ನಲ್ಲಿ ಸಚಿವ NS ಬೋಸರಾಜು ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ CM ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನಾವು ಏನೇ ಮಾತನಾಡಿದ್ರು ಮೋದಿ ವಿರುದ್ಧವಾಗಿ ಅಂತ ಹೇಳ್ತಾರೆ. ಟ್ರಂಪ್ನ ಅಪ್ಪಿಕೊಳ್ತಾರೆ, ಅದಕ್ಕೆ ನಮಗೆ ಬ್ಲಾಕ್ ಮೇಲ್. ಮೊದಲಿನಂತೆ ವಿದೇಶಿ ಪಾಲಿಸಿ ಇದ್ದಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಹೀಗಂತ ಮುನಿರಾಬಾದ್ನಲ್ಲಿ ಸಚಿವ NS ಬೋಸರಾಜು ಅವರು ಹೇಳಿಕೆ ನೀಡಿದ್ದಾರೆ. ನಮ್ಮ CM ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ನಾವು ಏನೇ ಮಾತನಾಡಿದ್ರು ಕೂಡ ಮೋದಿ ವಿರುದ್ಧ ಅಂತ ಹೇಳ್ತಾರೆ ಅಂತ. ತೊಂದರೆ ಎಲ್ಲ ಬರ್ತದೆ, ನೀವೇನು ಬ್ಲಾಕ್ ಮಾರ್ಕೆಟ್ ಮಾಡಬೇಡ್ರು, ಅದು ಇದು ರೈಡ್ ಗೀಡ್ ಮಾಡಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಬರ್ತದೆ. ಬಟ್ ಇದೆಲ್ಲ ಮೋದಿ ಅವರು ಟ್ರಂಪ್ ಜೊತೆಲಿ ಬಹಳ ಸ್ನೇಹಿತರಾಗಿದ್ದಾರೆ. ಅದರಿಂದ ನಮ್ಗೆ ಬಂದಿರತಕ್ಕಂಥ ತೊಂದರೆ ಇವತ್ತು ಸಮಸ್ಯೆ ಇಲ್ಲ. ಅವ್ರಿಗೆ ವಿರುದ್ಧವಾಗಿ ಮಾಡಿದ್ರೆ ನಾವು ಬೇರೆ ಕಂಟ್ರಿ ಹೋದ್ರೆ ನಮ್ಗೆ ರಷ್ಯಾದವರು ಬೇರೆ ಸಪ್ಲೈ ಮಾಡ್ತಿದ್ರು. ಇವರು ಟ್ರಂಪ್ನ ಬಹಳ ಹಬ್ಕೊಂಡು ಬಹಳ ದೋಸ್ತರಾಗಿದ್ದಾರೆ. ಅವ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಮ್ಮ ದೇಶವನ್ನು. ಇಲ್ಲ, ಇರಾನ್ ಸ್ಪೆಷಲ್ ಈಗ ಮೇಜರ್ ಇರ್ತಕ್ಕಂಥದ್ದು ಅಮೆರಿಕ, ಹೌದಾ, ಮತ್ತೆ ರಷ್ಯಾ, ಚೈನಾ ಬೇರೆ ಇದಾವೆ. ಈಗ ನಾವು ಏನಂದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಇದ್ದಾಗ ಅಮೆರಿಕಾದವ್ರ ಜೊತೆಲಿ ಹಂಗೆ ಇದ್ವಿ, ನಾವು ರಷ್ಯಾದವ್ರ ಜೊತೆಲಿ ಹಂಗೆ ಇದ್ವಿ. ದೇಶದಲ್ಲಿ ಎಲ್ಲ ಎಕ್ಸೆಪ್ಟ್ ಚೈನಾ, ಪಾಕಿಸ್ತಾನ ಬಿಟ್ಟರೆ ಎಲ್ಲ ಕಡೆ ನಾವು ಸಮಾನವಾಗಿ ಮಾಡ್ಕೊಂಡು ಹೋಗ್ತೇವೆ. ಇವ್ರಿಗೆ ಟ್ರಂಪ್ನ ಜೊತೆಲಿ ಭಾಳ ಅಮೂಲ್ಯ ಮಾಡ್ಕೊಂಡು ಅವ್ರು ಎಲೆಕ್ಷನ್ನಲ್ಲಿ ಸಹಿತ ಹೋಗಿ ಎಲ್ಲ ಭಾರತೀಯರ ವೋಟ್ ಎಲ್ಲ ಹಾಕ್ಸಕ್ಕೆ ಹೋಗಿ ಕೈ ಮೆಲಿಸಿ ಅವ್ರಿಗೆ ಭಾಳ ಹಬ್ಬಿಕೊಂಡು ಭಾಳ ನಮ್ಮ ದೋಸ್ತ ಹೇಳಿ ಅವ್ರು ಎಲೆಕ್ಷನ್ ಮಾಡಿ ಬಂದರು. ಅವರು ಅದು ಇವತ್ತು ರಿಯಾಕ್ಷನ್ ಕಾಣ್ತಾ ಇದೆ. ಆವತ್ತಿದ್ದಾಗ ನಾವು ಮೊದಲ ನಮ್ಮ ವಿದೇಶಿ ಪಾಲಿಸಿ ಯಾವ ರೀತಿ ಇತ್ತು ಆ ರೀತಿ ಇತ್ತಂದರೆ ಈ ಪರಿಸ್ಥಿತಿ ನಮಗೆ ಬರ್ತಿದ್ದಿಲ್ಲ ಅಂತ ನಮ್ಮ ವಿಶ್ವಾಸ. ಯಾರು ತೊಂದರೆ ಎಲ್ಲ ಬರ್ತದೆ, ನೀವೇನು ಬ್ಲಾಕ್ ಮಾರ್ಕೆಟ್ ಮಾಡಬೇಡ್ರು, ಅದು ಇದು ರೈಡ್ ಗೀಡ್ ಮಾಡಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಬರ್ತದೆ. ಬಟ್ ಇದೆಲ್ಲ ಮೋದಿ ಅವರು ಟ್ರಂಪ್ ಜೊತೆಲಿ ಬಹಳ ಸ್ನೇಹಿತರಾಗಿದ್ದಾರೆ. ಅದರಿಂದ ನಮ್ಗೆ ಬಂದಿರತಕ್ಕಂಥ ತೊಂದರೆ ಇವತ್ತು.